ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಅದು ಝುಡಿಯೋದಿಂದ ನೆಕ್ಸ್ಟ್ ನಾನು ಹಿಂದಿನ ಬ್ಲಾಗ್ ವಿಡಿಯೋ ನೋಡಿದವರು ಎಲ್ಲರಿಗೂ ಗೊತ್ತಿರ್ತೈತಿ. ನಾನು ಹೇಳಿದ್ದೆ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಝುಡಿಯೋದು ಒಂದು ಫೇಸ್ ಶೀಟ್ ಮಾಸ್ಕ್ನ ಅಪ್ಲೈ ಮಾಡಿ ಅದ್ರ ಬಗ್ಗೆ ರಿವ್ಯೂ ಅಂದ್ರೆ ನನಗೇನು ಅನಿಸ್ತೈತೆ ನಾನು ಹೇಳ್ತೀನಿ ಅಂಥೇಳಿ. ಸೊ ಅದಕ್ಕೆ ನಾನು ಈಗ ಇದ್ರ ವಿಡಿಯೋ ಮಾಡ್ಬೇಕಂತ ಮಾಡೀನಿ. ಸೊ ಬರ್ರಿ ಫಟಾಫಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಶೇರ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಯಾವ್ದು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳಿ ಗೊತ್ತಾಗತ್ತಿಲ್ಲ, ಅಂದರೆ ಯಾವ್ದು ಅಪ್ಲೈ ಮಾಡಿ ನಿಮಗೆ ತೋರಿಸ್ಲಿ ಅಂತ ಹೇಳಿ ಗೊತ್ತಾಗತ್ತಿಲ್ಲ. ಮೇ ಬಿ ಸೆಲ್ಫಿಲಿಕ್ನೇ ನಾನು ಮಾಡ್ತೀನಿ, ಯಾಕಂದ್ರೆ ಎರಡದವು ಇದ್ದದ್ದೇ ಟ್ರೈ ಮಾಡ್ಬಿಡೋಣಂತ. ಹೆಂಗದ ಏನದ ಅಂಥೇಳಿ ನಾನು ಫಸ್ಟ್ ನಂದು ಇದನ್ನು ಹಾಕ್ಕೊಂಡ್ಬಿಡ್ತೀನಿ ಕೊಳ್ಳಾಗ. ಸೊ ನಾನು ಹಾಕ್ಕೊಂಡ್ಮೇಲೆ ನೋಡೋಣ, ಇದನ್ನು ಕಟ್ ಮಾಡೋಣ ಹೆಂಗದ ಅಂಥೇಳಿ. ನಾನು ಝುಡಿಯೋದು ಆಲ್ರೆಡಿ ಯೂಸ್ ಮಾಡೀನಿ, ಬಟ್ ಭಾಳ ದಿನ ಆಯಿತು ಯೂಸ್ ಮಾಡಿದ್ದಿಲ್ಲ. ಗಾರ್ನಿಯರ್ದು, ನಾಯ್ಕಾದು ಇದನ್ನೆಲ್ಲ ಯೂಸ್ ಮಾಡ್ತಿದ್ದೆ ನಾನು. ಲ್ಯಾಕ್ಮಿದು ಇದನ್ನೆಲ್ಲ ಯೂಸ್ ಮಾಡೀನಿ. ಸೊ ಝುಡಿಯೋದು ಒಂದು ಸತಿ ಭಾಳ ಅವಾಗ ಸ್ಟಾರ್ಟಿಂಗ್ ಝುಡಿಯೋ ಭಾಳ ಟ್ರೆಂಡಿಂಗ್ ಒಳಗಿತ್ತಲ್ಲ, ಅವಾಗಲೇ ನಾನು ಯೂಸ್ ಮಾಡಿದ್ದೆ. ಈಗ ಅದಾದಮೇಲೆ ನೆಕ್ಸ್ಟ್ ನಾನು ಈಗ ಯೂಸ್ ಮಾಡತ್ತೀನಿ. ಇದ್ರೊಳಗೆ ಅಷ್ಟೊಂದು ಇದು ಇಲ್ಲ, ಏನಂತಾರೆ ಸಿರಮ್ ಇಲ್ಲ, ಬಟ್ ಓಕೆ ನಮ್ಮ ಫೇಸಿಗೆ ಆಗುವಷ್ಟು ಐತಿ. ಬಟ್ ಬ್ಯಾರೆದವೆಲ್ಲ ಅಂತಂದ್ರೆ ಭಾಳ ಸಿರಮ್ ಕೊಟ್ಟಿರ್ತಾರೆ. ಬ್ಯಾರೆ ಲ್ಯಾಕ್ಮಿದಾಗಲಿ ನಾಯ್ಕಾದವ್ರಾಗಲಿ ಭಾಳ ಅಂದ್ರೆ ಭಾಳ ಸಿರಮ್ ಕೊಟ್ಟಿರ್ತಾರೆ. ನೀವು ಆಮೇಲೆ ಬಾಡೀಸಿಗೆ ಕೂಡ ಅಪ್ಲೈ ಮಾಡ್ಕೋಬಹುದು, ಅಂದರೆ ಹ್ಯಾಂಡ್ಸಿಗೆ, ನಿಮ್ಮ ನೆಕ್ಕಿಗೆ ಎಲ್ಲನೂ ಕೂಡ ಅಪ್ಲೈ ಮಾಡ್ಬೋದು. ನಾನು ಶೀಟ್ನ ಓಪನ್ ಮಾಡತ್ತೀನಿ. ಸೊ ಇದೇ ಒಂದು ದೊಡ್ಡ ಟಾಸ್ಕ್, ಶೀಟ್ ಅಪ್ಲೈ ಇದು ತಕ್ಕೊಳ್ಳೋದು. ಸೊ ತಕ್ಕೊಂಡೆ ನನ್ನ ಶೀಟ್ನ. ಸೊ ಇಲ್ಲಿ ನೋಡಿರಿ, ಸೊ ಶೀಟ್ನು ಚಲೋನೇ ದೊಡ್ಡದ, ಹಂಗೇನಿಲ್ಲ ಸಣ್ಣದದ ಅಂತೀನಿ, ದೊಡ್ಡನೇ ಅದ. ಸೊ ಯಾರು ಅಂಜಬೇಡ್ರಿ, ಸಣ್ಣವ್ರಿದ್ರು ಅವ್ರಿಗೆ ದೂರ ಸರಿಸ್ಬಿಡ್ರಿ, ಮತ್ತು ಅಂಜ್ಬಿಡ್ತಾರೆ. ಸಣ್ಣ ಮಕ್ಳು ಯಾರು ನೋಡಾಕಂದ್ರೆ ಅವರಿಗೆ ದೂರ ಇಟ್ಬಿಡ್ರಿ, ಮತ್ತು ಅವರು ನೋಡಿ ಅಂಜಬಾರ್ದು ಯಾವ್ದವ ಬಂತು ಅಂಥೇಳಿ. ಇದು ಅಪ್ಲೈ ಮಾಡ್ಕೊಳ್ಳೋಕ್ಕೆ ಒಂದು ತಾಸು ಆಗ್ತೈತಿ, ಬಟ್ ಇದು ಭಾರಿ ಸ್ಮೆಲ್ ಅಂತೂ ಮಸ್ತ್ ಅನ್ಸಾತೈತಿ ನನಗೆ. ಸಾರಿ ನಿಮ್ಗೆ ಅವನಿಗಾರ ಬೇಜಾರಾಗತ್ತಿತ್ತಂದರೆ, ಯಾಕಂದ್ರೆ ಎಷ್ಟೊತ್ತನ ಅಪ್ಲೈ ಮಾಡತ್ತೀನಿ ನಾನು. ಇದೆಲ್ಲ ಅಪ್ಲೈ ಮಾಡ್ಕೊಂಡಿನಿ ನೋಡ್ರಿ, ಸ್ಮೆಲ್ ಅಂತೂ ಮಸ್ತ್ ಅದ. ಸೊ ಅಪ್ಲೈ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಟೈಮ್ ಆಗ್ತೈತಿ. ನೀವು ಆರಾಮ್ ಸಂಡೇ ಯಾವಾಗಾದ್ರೂ ಸ್ಯಾಟರ್ಡೇ ಇತ್ತಂದ್ರೆ ಆರಾಮಾಗಿ ನೀವು ಇದನ್ನು ಹಚ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಯಾಕಂದ್ರೆ ಭಾಳ ಚಂದ ಕೂಲ್. ನಿಮಗೆ ಏನಾದರೆ ಜಾಸ್ತಿ ಕೂಲ್ ಬೇಕಾಗಿತ್ತು ಅಂದರೆ ನೀವು ಸಮ್ಮರ್ ಒಳಗೆ ಏನ್ರಿ ಅಪ್ಲೈ ಮಾಡ್ತೀರಿ, ಒಂದು ಸ್ವಲ್ಪ ಫ್ರಿಜ್ನಾಗ ಇಡ್ರಿ, ಇದನ್ನು ಫ್ರಿಜ್ನಾಗ ಇಟ್ಟು ಅಪ್ಲೈ ಮಾಡ್ಕೊಂಡು ನೋಡ್ರಿ, ಮಸ್ತ್ ಅನ್ನಿಸ್ತೈತಿ. ಸೊ ಆಲ್ಮೋಸ್ಟ್ ನಾನು ಸಮ್ಮರ್ ಒಳಗೆ ಏನಾರ ಅಪ್ಲೈ ಮಾಡ್ಕೊಳ್ತೀನಿ ಅಂದರೆ ಹಾಗೆ ಮಾಡ್ತೀನಿ. ಆಮೇಲೆ ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ, ನೀವು ಇದ್ರ ಮೇಲೇ ಅದು ಮಸಾಜರ್ ಇರ್ತೈತಲ್ಲ, ಹಿಂಗೆ ಸ್ಟೋನ್ ಅದು, ಅದಕ್ಕೆ ಏನಂತಾರೆ ಅಂತ ನನಗೆ ಈಗ ಹೆಸರು ನೆನಪು ಬರತ್ತಿಲ್ಲ. ಸೊ ಅದನ್ನೇ ನೀವು ಹಿಂಗೆ ಮಸಾಜ್ ಮಾಡ್ಕೋಬೋದು ಇದ್ರ ಮೇಲೆ, ಹಿಂಗೆ ಅಂತೇಳಿ. ಸೊ ಚಲೋ ಅನ್ನಿಸ್ತೈತಿ. ಸೊ ನನ್ನ ಕಡೆ ಇಲ್ಲದು. ಸೊ ಹಿಂಗಾಗಿ ನಾನೇನು ಮಾಡಲ್ಲ, ನಾನು ಇದನ್ನು ರಿಮೂವ್ ಮಾಡ್ತೀನಲ್ಲ, ರಿಮೂವ್ ಮಾಡಿದ ಮೇಲೆ ನಾನು ಒಂದು ಸ್ವಲ್ಪ ಲೈಟಂಗೆ ನನ್ನ ಕೈಲೇ ನಾನು ಮಸಾಜ್ ಮಾಡಿಬಿಡ್ತೀನಿ. ಸೊ ಒಂದು 15 ನಿಮಿಷ ಬಿಟ್ಟು ನಾನು ನಿಮಗೆ ಮತ್ತೆ ಸಿಗ್ತೀನಿ. ಸೊ ರಿಸಲ್ಟ್ ಎಲ್ಲರೂ ನೋಡೋಣ ಅಂತ. ಓಕೆ, ಇದ್ರ ಮ್ಯಾಲೆ ಏನು ಬರ್ದಾರ ಅಂತ ಹೇಳೋದು ನಿಮಗೆ ನಾನು ಹೇಳ್ತೀನಂತ.
ಸೊ ಹೆಂಗೆ ಯೂಸ್ ಮಾಡೋದು ಅಂತ ಇದ್ರ ಮ್ಯಾಗೆಲ್ಲ ಇದು ಕೊಟ್ಟಾರ, ಡೈರೆಕ್ಷನ್ ಫಾರ್ ಯೂಸ್ ಅಂತ ಹೇಳಿ ಕೊಟ್ಟಾರ. ಸೊ ನಾನು ಅದು ನಿಮ್ಗೆ ಒಂದ್ಸತಿ ಓದಿ ಹೇಳಿಬಿಡ್ತೀನಂತ. ಸೊ ಫಸ್ಟ್ ಕ್ಲೀನ್ ಯುವರ್ ಫೇಸ್, ಅಂದರೆ ನಿಮ್ಮ ಮುಖನ ಕ್ಲೀನಾಗಿ ತೊಳ್ಕೊಬೇಕು. ಫಸ್ಟ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಎಲ್ಲ ಇದೇನೆ ನಾನೆಲ್ಲ ಮಾಸ್ಕ್ ಅನ್ಫೋಲ್ಡ್ ಮಾಡತ್ತಿದ್ದೆಲ್ಲ ಹಾಗೆ ಮಾಸ್ಕ್ ಎಲ್ಲ ಅನ್ಫೋಲ್ಡ್ ಮಾಡ್ಕೊಂಡು ಇಟ್ಕೋಬೇಕು. ಆಮೇಲೆ ಫೇಸ್ ಮೇಲೆ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿ ಲೀವ್ ಆನ್ ಫಾರ್ 15 to 20 minutes, ದೆನ್ ರಿಮೂವ್ ದ ಮಾಸ್ಕ್. 15ರಿಂದ 20 ನಿಮಿಷ ಮಾತ್ರ ಇಡಬೇಕು ಇದನ್ನು ಫೇಸ್ನಾಗ, ಜಾಸ್ತಿನೂ ಇಡಕ್ಕೆ ಹೋಗ್ಬೇಡ್ರಿ. ಆಮೇಲೆ 10ರಿಂದ 20 ನಿಮಿಷ ಇಟ್ಟ ಮೇಲೆ ಆಮೇಲೆ ಇದನ್ನು ರಿಮೂವ್ ಮಾಡ್ಬೇಕಂತ ಹೇಳ್ಕೊತಾರೆ. ಜೆಂಟ್ಲಿ ಮಸಾಜ್ ಎಕ್ಸೆಸ್ ಸಿರಮ್ ಇಂಟು ಯುವರ್ ಸ್ಕಿನ್. ಆಮೇಲೆ ಇದನ್ನು ತೆಗೆದ್ಬಿಟ್ಟು ಈ ಪ್ಯಾಕೆಟ್ ಒಳಗೆ ಇನ್ನೊಂದು ಸ್ವಲ್ಪ ಇರ್ತೈತಿ, ಭಾಳ ಇಲ್ಲ. ನಾವು ಬೇರೆ ಬ್ರ್ಯಾಂಡ್ಸ್ ಮತ್ತು ಬೇರೆ ಮಾಸ್ಕ್ನ ಕಂಪೇರ್ ಮಾಡಿದ್ರೆ ಇದ್ರೊಳಗೆ ಸಿರಮ್ ಭಾಳ ಕಮ್ಮಿ ಇರ್ತೈತಿ. ಸೊ ಸ್ವಲ್ಪ ಸಿರಮ್ನ ತೊಗೊಂಡು ಇದು ಮಾಸ್ಕ್ನ ರಿಮೂವ್ ಮಾಡಿದ್ಮೇಲೆ ಆಮೇಲೆ ಮಸಾಜ್ ಮಾಡ್ಕೊಳ್ಳಿ ಅಂತ ಹೇಳಿ ಕೊಟ್ಟಾರ. ನಿಮಗೆ ಬೇಕಿತ್ತಂದ್ರೆ ಇಲ್ಲಿ ಫೋಟೋ ಮೂಲಕನೂ ಡೈರೆಕ್ಷನ್ಸ್ ಅವರು ಕೊಟ್ಟಾರ. ಇದ್ರದ್ದು 50 ರೂಪೀಸ್ ಅಂತ ನಾನು ಹೇಳಿನಿ. ಇದ್ರೊಳಗೆ ಎಷ್ಟು ಅಂದ್ರೆ ಇದು ಮಾಸ್ಕದ ಸೈಜ್ ಹೇಳಬೇಕಪ್ಪ ಅಂದರೆ 24 cm to 22 cm ಅಂತೇಳಿ ಕೊಟ್ಟಾರೆ. 24 cm into 22 cm. ಮತ್ತಂತೂ ಇಷ್ಟೇ, ಉಳ್ಕಿದಂತೂ ನಮಗೇನು ಯೂಸ್ ಅನಿಸಲ್ಲ. ಆಮೇಲೆ ಇದನ್ನು ಎಲ್ಲೆಲ್ಲಿ ಇಡೋದು, ಏನೇನು ಹ್ಯಾಂಗಾಗಿ ಇಡೋದು ಅಂತ ಹೇಳಿ ಕೊಟ್ಟಾರೆ. ಸ್ಟೋರಿನ ಕೋಲ್ ಥಂಡ ಇರೋ ಪ್ಲೇಸ್ನಾಗ ಇಡೋ ಅಂತ ಕೊಟ್ಟಾರೆ. ಆಮೇಲೆ ಡೈರೆಕ್ಟ್ ಸನ್ ಇದ್ದಲ್ಲಿ ಇದನ್ನು ಇಡಬಾರ್ದು ಅಂತ ಹೇಳಿ ಕೊಟ್ಟಾರೆ ಅಷ್ಟೇ. ಆಮೇಲೆ ಇದ್ರೊಳಗೆ ಏನೇನದ ಅದನ್ನು ಕೊಟ್ಟಾರೆ. ಎಲ್ಲ ನಿಯಾಸಿನಮೈಡ್ ಅದ, ವಾಟರ್ ಅದ, ಯಾವ್ಯಾವುದು ಅಲೋವೆರಾ ಅದದು, ಲೀಫ್ ಎಕ್ಸ್ಟ್ರಾಕ್ಟ್ ಅದ, ಎಲ್ಲ ಏನೇನದ ಎಲ್ಲನೂ ಕೊಟ್ಬಿಟ್ಟಾರೆ ಇದ್ರೊಳಗೆ. ಇಲ್ಲೆಲ್ಲ ಬರ್ದದ್ದು ಅಲ್ಲೆಲ್ಲ ಬರ್ದಾರ. ಸೊ ಮೇ ಬಿ ನನಗೇನು ಅಷ್ಟು ಯೂಸ್ ಇದೆ ಅನ್ಸತ್ತೆ ಓದೋದು. ಸೊ ಇಷ್ಟಂತೂ ಅದ ಇದ್ರೊಳಗೆ. ಸೊ 50 ರೂಪೀಸಿಗೆ ಇಷ್ಟದ. ಸೊ ಒಂದ್ಸತಿ ಯಾವಾಗಾರ ಅಪ್ಲೈ ಮಾಡಿಕೊಂಡು ಆರಾಮಾಗಿ ನೀವು ಇದನ್ನು ಅವಾಗ ಅಪ್ಲೈ ಮಾಡಿಕೊಂಡ್ರೂ ಏನು ಪರವಾಗಿಲ್ಲ. ಸೊ ನಾನು ಇದನ್ನು ಇನ್ನೊಂದು 5 ನಿಮಿಷದ ನಾನು ರಿಮೂವ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನಾನೀಗ 5 ನಿಮಿಷ ಆಯಿತಾ, 15-20 ನಿಮಿಷ ಆಗೈತಿ. ನಾನು ನಿಮ್ಮೆಲ್ಲರಿಗೂ ರಿಮೂವ್ ಮಾಡಿ ತೋರಿಸ್ತೀನಿ, ಯಾಕಂದರೆ ಕತ್ಲಾಗತ್ತೈತಿ. ಆಮೇಲೆ ನಿಮಗೇನು ರಿಸಲ್ಟ್ ಗೊತ್ತಾಗಂಗಿಲ್ಲ. ಆಲ್ರೆಡಿ ಈಗ ಕತ್ಲಾಗ್ಬಿಟ್ಟೈತಿ. ಸೊ ರೆಡಿ. ನೋಡ್ರಿ ಇಷ್ಟದ. ಸೊ ಬೇರೆ ಏನಿಲ್ಲ, ಇದು ಸೀಟ್ ಅದ. ಸ್ವಲ್ಪ ಇವಾಗಿನ ಎಕ್ಸಸ್ ಸಿರಮ್ ಬೇಕಂದ್ರೆ ನೀವು ಹಿಂಗೆ ತೊಗೋಬೋದು. ಈಗ ನಾನಂತೂ ಹಿಂಗೆ ಮಾಡ್ತೀನಿ, ಸಿರಮ್ ವೇಸ್ಟ್ ಮಾಡೋಂಗಿಲ್ಲ. ಈಗ ಹಿಂಗೆ ತೊಗೊಂಡ್ಬಿಡ್ತೀನಿ ಫಸ್ಟಿದ್ದು. ಸೊ ಎಷ್ಟು ನಾವು ಇಂಡಿಯನ್ಸ್ ಅಲ್ಲ, ನಾನೇನು ಮಾಡ್ತೀನಿ, ಆಮೇಲೆ ಇದನ್ನು ತೊಗೊಂಡು ಲೈಟಾಗಿ ನನ್ನ ಸ್ಕಿನ್ ಮೇಲೆ ನಾನು ಹಿಂಗೆ ಮಸಾಜ್ ಮಾಡ್ಕೊತೀನಿ ಅಷ್ಟೇ. ಜಾಸ್ತಿ ಇತ್ತು ಅಂದರೆ ನೆಕ್ಕಿಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ನೀವು ರಾತ್ರಿ ಯೂಸ್ ಮಾಡಿದ್ರೆ ನಮ್ಗೆ ಚಲೋ ಅನಿಸುತ್ತೆ. ನೀವು ಇದನ್ನೆಲ್ಲ ಹಚ್ಕೊಂಡು ಮಾಡಿ ಎಲ್ಲ ಸಣ್ಣ ಹೋದ್ರೆಲ್ಲ ವೇಸ್ಟ್. ಇದು ಜಸ್ಟ್ ಹೈಡ್ರೇಟ್ ಮಾಡ್ತೈತಿ. ಇಲ್ಲಂತಂದ್ರೆ ನೀವು ಏನಾರ ಫಂಕ್ಷನ್ ಇರ್ತೈತಿ ಅದು ಇರ್ತೈತಲ್ಲ ಅವಾಗೂ ಕೂಡ ಯೂಸ್ ಮಾಡ್ಬೋದು. ಅವಾಗ ಬಟ್ ಎಕ್ಸಸ್ ತೊಗೊಂಡು ಯೂಸ್ ಮಾಡಬೇಡಿ. ಜಸ್ಟ್ ಫೇಸ್ ಮಾಸ್ಕ್ ಹಚ್ಕೊಂಡಿರ್ತಿರಲ್ಲ, ಆಮೇಲೆ ತೆಗೆದ್ರ ಮ್ಯಾಗ ಮೇಕಪ್ ಹಾಕೋದು ಭಾರಿ ಎಫೆಕ್ಟಿವ್ ಅನ್ನಿಸ್ತೈತಿ. ನೀವು ಈಗ ಡಿಫ್ರೆನ್ಸ್ ನೋಡ್ಬೋದು, ಚಲೋ ಅದ ಡಿಫ್ರೆನ್ಸ್. ಸೊ ಇದು ನೀವು ಯಾವಾಗರೇ ಫಂಕ್ಷನ್ ಇತ್ತು ಏನ್ರೈತಂದ್ರೆ ಇದು ಅಂದ್ರೆ ಜಾಸ್ತಿ ದುಡ್ಡು ಇಲ್ಲ, ತೊಗೊಂಡು ನೀವು ಹಚ್ಕೊಂಡು ಎಕ್ದಮ್ ಇನ್ಸ್ಟಂಟ್ ಸ್ಕಿನ್ ಗ್ಲೋ ಆಗ್ತದೆ. ಕತ್ಲಾಗತ್ತೈತಿ. ಸೊ ನಿಮಗೆ ಅದಕ್ಕೆ ಅಷ್ಟು ನನ್ನ ಸ್ಕಿನ್ ಗ್ಲೋ ಆಗತ್ತೆ ಗೊತ್ತಾಗತ್ತಿಲ್ಲ ಅನಿಸ್ತೈತಿ. ಸ್ಕಿನ್ ಮಾತ್ರ ಫುಲ್ ಗ್ಲೋ ಆಗತೈತಿ. ನೋಡ್ರಿ ಲೈಟ್ ಕಾಣ್ಸಾಕತ್ತೈತಿ. ಸೊ ಎಫೆಕ್ಟಿವ್ ಅಂತೂ ಅದು. ಇದ್ರದ್ದು ಹಿಂಗೆ ಪರ್ಮನೆಂಟಾಗಿ ಎಫೆಕ್ಟಿವ್ ಇರೋಂಗಿಲ್ಲ, ಇದು ಇನ್ಸ್ಟಂಟ್ ಅಷ್ಟೇ ಇರ್ತೈತಿ. ಸೊ ಇನ್ಸ್ಟಂಟ್ ಅಷ್ಟೇ ಇರ್ತೈತೆ ಅಂತ ಹೇಳ್ತಾರೆ ಸೀಟ್ ಮಾಸ್ಕ್. ಸೊ ಇಷ್ಟೇ. ಆಮೇಲೆ ಹಿಂಗೆ ಮಾಡ್ಕೊಂಡು ಬಿಟ್ಬಿಡೋದು. ಎಕ್ಸಸ್ ತಂದ್ರೆ ನಾನು ಕೈಗೆ ಹಚ್ಕೊಂಡ್ಬಿಡ್ತೀನಿ ಅವಾಗಲೂ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ. ಇನ್ನೊಂದು ವಿಡಿಯೋ, ಇನ್ನೊಂದು ವ್ಲಾಗ್, ಇನ್ನೊಂದು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.